ಬಿಗ್ ಬಾಸ್ 2 ಸೀಕ್ರೆಟ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮತ್ತೊಮ್ಮೆ ವೀಕ್ಷಕರೇ, ಇನ್ನು ಕೇವಲ 3 ದಿನ ಮಾತ್ರ ಬಾಕಿ ಇದೆ. ಆದರೆ ಆ ಬಿಗ್ ಬಾಸ್ ಸೀಸನ್ 2 ನಲ್ಲಿ ಯಾರೆಲ್ಲ ಸ್ಪರ್ಧಿಗಳಿರ್ತಾರೆ ಅನ್ನೋರ ಸಂಭವನೀಯರ ಪಟ್ಟಿ ಈಗಾಗಲೇ ಸುವರ್ಣ ನ್ಯೂಸ್ನ ಬಳಿ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ನಾನು ನಿಮಗೆ ಯಾರ್ಯಾರು ಸ್ಪರ್ಧಿಗಳು ಇರ್ತಾರೆ ಅನ್ನೋದರ ಫುಲ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಆದರೆ ನೀವು ಕೂಡ ನನಗೆ ಕಾಲ್ ಮಾಡಬಹುದು, ನನ್ನ ಜೊತೆ ಮಾತನಾಡ್ತಾ ಯಾರು ಇದ್ರೆ ನಿಮಗೆ ಇಷ್ಟ ಆಗುತ್ತೆ ಅಥವಾ ಯಾಕೆ ಇರಬೇಕು ಅವರು ಅನ್ನೋದ್ರ ಬಗ್ಗೆ ನೀವು ನಮ್ಮ ಜೊತೆ ಅಭಿಪ್ರಾಯನ ಹಂಚ್ಕೊಳ್ಬಹುದು. ನಿನ್ನೆ ಕಿಚ್ಚ ಸುದೀಪ್ ನಮ್ಮ ಸ್ಟುಡಿಯೋದಲ್ಲಿ ಕೂತು ಬಿಗ್ ಬಾಸ್ 1 ಸೀಸನ್ 1 ನ ಅನುಭವಗಳನ್ನ ಹಂಚ್ಕೊಂಡ್ರು. ಕಂಟೆಸ್ಟೆಂಟ್ಸ್ ಬಗ್ಗೆ ಅವರು ಮಾತನಾಡಿದ್ರು. ಸಂಪೂರ್ಣವಾಗಿ ಕಂಟೆಸ್ಟೆಂಟ್ಸ್ ಬಗ್ಗೆ ನಾವು ಮಾತನಾಡೋದಾದ್ರೆ, ಸ್ಪರ್ಧಿಗಳ ಬಗ್ಗೆ ಮಾತನಾಡೋದಾದ್ರೆ, ಅಲ್ಲಿ ಎಲ್ಲಾ ರೀತಿಯಾದಂತಹ ಜನ ಇದ್ರು. ಕಾಂಟ್ರವರ್ಸೀಸ್ ಇತ್ತು, ಗ್ಲಾಮರ್ ಇತ್ತು, ತಲಹರಟೆ ಮಾಡೋರಿದ್ರು, ಜಗಳ ಗಂಟಿಯರಿದ್ರು. ಸೊ ಎಲ್ಲದರ ಬಗ್ಗೆ ಯಾವ ರೀತಿ ಸುದೀಪ್ ಮಾತನಾಡಿದ್ರು ಬನ್ನಿ ತಿಳ್ಕೋಣ. ನನಗೆ ಇವಾಗ ಪ್ರೆಸ್ ಮೀಟಿಂಗ್ ಯಾವತ್ತು ನಡೀತು, ನೆನ್ನೆ ಐ ಥಿಂಕ್ ನೆನ್ನೆನೋ ಮೊನ್ನೆನೋ, ದಟ್ ಈಸ್ ದ ಡೇ ಐ ಗಾಟ್ ಟು ನೋ ದಿ ಕಂಟೆಸ್ಟೆಂಟ್ಸ್. ಬಿಕಾಸ್ ನಾನು ಐ ಡೋಂಟ್ ವಾಂಟ್ ಟು ಪೋಕ್ ಮೈ ನೋಸ್. ಇಟ್ ಇಸ್ ನಾವು ನಾನು ಒಂದು ಯು ಡೋಂಟ್ ಹ್ಯಾವ್ ಟು ಬಿಲೀವ್ ಮೀ ಫ್ರ್ಯಾಂಕ್ಲಿ. ನಾನೇನು ಹೇಳ್ತಾ ಇದ್ದೀನಿ ಅದನ್ನು ನೀವು ಸತ್ಯ ಅಂತ ನಂಬಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸತ್ಯ ಅಲ್ಲ ಅಂತ ಅನ್ನೋದು ನಿಮಗೆ ಬಿಟ್ಟಿದ್ದು. ಸೊ ನನ್ನ ಪ್ರಕಾರ ನಾನೇನಂದರೆ ವೆನ್ ಐ ಆಮ್ ಡೂಯಿಂಗ್ ದಟ್ ಐ ಡೋಂಟ್ ವಾಂಟ್ ಟು ನೋ. ಬಿಕಾಸ್ ಎಲ್ಲೋ ಒಂದು ಕಡೆ ಏನಾಗುತ್ತೆ, ನಮ್ಮ ಬಾಯಿಗಳು ಸರಿ ಇಲ್ಲ ಅಂತಂದರೆ ನಾವು ಯಾರ ಹತ್ರ ನಾವು ಮಾತಾಡ್ದಾಗ ಕೂತ್ಕೊಂಡು ಇವಾಗ ತುಂಬ ಕ್ಲೋಸು, ಇವ್ರಿಗೆ ಹೇಳ್ಬಿಡೋಣ ಪರವಾಗಿಲ್ಲ, ಅವ್ರಿಗೆ ಹೇಳ್ಬಿಡೋಣ ಪರವಾಗಿಲ್ಲ ಅಂತ ಎಲ್ಲೋ ಒಂದೆರಡು ಹೆಸರು ಹೊರಗೆ ಬರೋದು, ಅದು ಇನ್ನೆಲ್ಲೋ ಹೋಗೋದು. ಸಿ ಇಟ್ ಇಸ್ ನಾಟ್ ರಿಕ್ವೈರ್ಡ್. ನನ್ನ ರೆಸ್ಪಾನ್ಸಿಬಿಲಿಟಿ ಆಫ್ ದ ಶೋ ಈಸ್ ಟು ಹ್ಯಾಂಡಲ್ ಎನಿ 14 contestants who come there. ಐ ಥಿಂಕ್ ಇಟ್ ಎಂಡ್ಸ್ ದೇರ್. ಲಾಸ್ಟಲ್ಲಿ 100% ಅವ್ರು ಹೇಳ್ತಾರೆ ನನಗೆ, ಅದು ನನಗೆ ಗೊತ್ತು. ಬಟ್ ಅದನ್ನು ಇವತ್ತವರೆಗೂ ನಾನು ನನ್ನ ಮನೆಯವ್ರ ಹತ್ರನೂ ಡಿಸ್ಕಸ್ ಮಾಡಿಲ್ಲ. I don't discuss that. But I am very curious about certain things because ನಾನು ಅವ್ರಿಗೆ ಯಾವಾಗಲೂ ಒಂದು ಹೇಳೋದು, ಅನ್ನೆಸೆಸರಿ ಅನ್ವಾಂಟೆಡ್ ಎಲಿಮೆಂಟ್ಸ್ ತರಬೇಡಿ. ಲೆಟ್ ಇಟ್ ನಾಟ್ ಹಾರ್ನಿ ಲೈಕ್ ಡ್ಯಾಮೇಜ್ ಎನಿಥಿಂಗ್ ಆಫ್ ದ ಸೊಸೈಟಿ. ಆರ್ ನೀವು ಯಾರೋ ಅನ್ವಾಂಟೆಡ್ ಎಲಿಮೆಂಟ್ಸ್ನ ಪ್ರಮೋಟ್ ಮಾಡಬೇಡಿ. ದಟ್ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್. ಸೊ ಇಟ್ ಶುಡ್ ನಾಟ್ ಡ್ಯಾಮೇಜ್ ಎನಿಥಿಂಗ್ ಹಿಯರ್. ಅದು ಬಿಟ್ಟರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಐ ಥಿಂಕ್ ದ ಟೀಮ್ ಹ್ಯಾಸ್ ಡನ್ ವೆರಿ ವೆಲ್ ಆ್ಯಂಡ್ ದೇ ಆರ್ ವೆರಿ ರೆಸ್ಪಾನ್ಸಿಬಲ್ ಪೀಪಲ್. ಈಗ ವರ್ಕ್ ಮಾಡ್ತಾ ಇರೋ ಲಾಸ್ಟ್ ಇಯರ್ ಕೂಡ ಐ ಥಿಂಕ್ ದಟ್ ಐ ವಿಲ್ ಗಿವ್ ಅ ಲಾಟ್ ಆಫ್ ಕ್ರೆಡಿಟ್. ಇವಾಗ ಬಿಗ್ ಬಾಸ್ ಸೀಸನ್ 2 ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಅದಕ್ಕೆ 100% ಫುಲ್ ಕಾರಣಕರ್ತರು ಬಂದ್ಬಿಟ್ಟು ಸೀಸನ್ 1 ಅಲ್ಲಿ ನಡೆದಂಥ ಎಂಟೈರ್ ಟೀಮ್. ನಾವು ಸೀಸನ್ 2ಗೆ ಬಂದವರು ನನಗೆ ಭಾಳ ಆಸಕ್ತಿ ಇದ್ದಿದ್ದು ಕಂಟೆಸ್ಟೆಂಟ್ಸ್ಗಿನ್ನ ಯಾರು ಇದನ್ನು ನಡೆಸ್ತಾ ಇದ್ದಾರೆ. ಬಿಕಾಸ್ ಸೀಸನ್ 1 ಅಂಥ ಒಳ್ಳೆ ಟೆಕ್ನಿಷಿಯನ್ಸು, ಅಂಥ ರೈಟರ್ಸ್ ಎಲ್ಲ ಇದ್ದರು. ಯಾರು ಇಲ್ಲಿ ಮಾಡ್ತಾರೆ ಈಗ ಅಂದಾಗ ಐ ಥಿಂಕ್ ಐ ಫೌಂಡ್ ಅ ರೈಟ್ ರೀಪ್ಲೇಸ್ಮೆಂಟ್ಸ್ ಆ್ಯಂಡ್ ಅಟ್ ಲೀಸ್ಟ್ ದೇ ಆರ್ ವೆರಿ ಗುಡ್. In the process, I think they'll all become better. I was more interested in them. I think ಅವರೆಲ್ಲರೂ ರೆಸ್ಪಾನ್ಸಿಬಿಲಿಟಿ ಇದ್ದಿದ್ದು ಯಾರನ್ನ ತರಬೇಕು, ಯಾರನ್ನ ಹಾಕೊಬೇಕು. ಐ ಥಿಂಕ್ ಐ ಟ್ರಸ್ಟ್ ಮೈ ಟೀಮ್ ಕಂಪ್ಲೀಟ್ಲಿ ಟು ಡೂ ದ್ಯಾಟ್. ಓಕೆ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾರಾದರೂ ಈ ಬಾರಿಯ ಒಂದು ಸೀಸನಲ್ಲಿ ಇರ್ತಾರಾ ಕಂಟೆಸ್ಟೆಂಟ್ಸ್ ಆಗಿ? I don't know what you mean by best friends. I think ನನಗೆ ಕಪಲ್ ಆಫ್ ಫ್ರೆಂಡ್ಸ್ ಆರ್ ದೇರ್ ಇನ್ ದ ಇಂಡಸ್ಟ್ರಿ. ಅದರೊಳಗೆ ಕೆಲವರು ಒಂದು ಐ ಥಿಂಕ್ there are about two particular names are there who are there over there and both are 100% ಹೇಳ್ತಾ ಇರೋದು. Of course I know them from probably the time I came into the industry. ರೈಟ್, ಅದು ಬಿಟ್ಟರೆ ನನಗೆ ಐ ಡೋಂಟ್ ಥಿಂಕ್. ಬಟ್ ಐ ಪರ್ಸ್ನಲಿ ಅವ್ರು ಯಾವಾಗ ಆಯ್ಕೆ ಆಗಿದ್ದಾರೆ ಅಂತ ಗೊತ್ತಾಯಿತು, ಐ ಡು ನಾಟ್ ಟಾಕ್ ಟು ದೆಮ್. ನೀದರ್ ಆಮ್ ಐ ಅವೈಲಬಲ್, ನೀದರ್ ಯು ವಿಲ್ ಸಿ ಎನಿ ಕೈಂಡ್ ಆಫ್ ಡಿಫ್ರೆನ್ಸ್. ಬಿಕಾಸ್ ಒಂದು ಅರುಣ್ ಸಾಗರ್ ಅಷ್ಟು ಕ್ಲೋಸ್ ನಂಗೆ ಯಾರೂ ಇಲ್ಲ. ನಿಜ. ಸೊ ಓಕೆ, ಸೊ ನಾವು ಅರುಣ್ ಸಾಗರ್ ಆ್ಯಂಡ್ ಮೀ ನಮ್ಮಿಬ್ಬರದು ಐ ಥಿಂಕ್ ಫ್ರೆಂಡ್ಶಿಪ್ ಆರ್ ರಿಲೇಷನ್ಶಿಪ್ ಸ್ಟಾರ್ಟ್ಸ್ ಫ್ರಮ್ ದ ಟೈಮ್ ಐ ವಾಸ್ ನಾಟ್ ಇವನ್ ಅನ್ ಆ್ಯಕ್ಟರ್. ಸೊ ಅಷ್ಟು ಹಳಬ್ರು ಯಾರೂ ಇಲ್ಲ. ಸೊ ಫ್ರಾಂಕ್ಲಿ ಸ್ಪೀಕಿಂಗ್ ಫ್ರೆಂಡ್ಶಿಪ್ಪಲ್ಲಿ ಸೀನಿಯಾರಿಟಿ ಲೆವೆಲಲ್ಲಿ ಯಾರೂ ಇಲ್ಲ. ಐ ಥಿಂಕ್ ಇಟ್ಸ್ ಆಲ್ ಆಫ್ಟರ್ ದ್ಯಾಟ್ ಓನ್ಲಿ. ಪ್ರಾಬ್ಲಿ ಕಪಲ್ ಆಫ್ ಇಯರ್ಸ್ ಐ ನೋ ದೆಮ್, ದಟ್ಸ್ ಇಟ್. ಎಸ್, ದೊಡ್ಡ ದೊಡ್ಡ ನಿರೀಕ್ಷೆಗಳಿವೆ. ಸ್ಪರ್ಧಿಗಳ ಬಗ್ಗೆ ಅಂತೂ ಖಂಡಿತ ಯಾರೂ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಸುವರ್ಣ ನ್ಯೂಸ್ನ ಬಳಿ ಸಂಭವನೀಯರ ಪಟ್ಟಿ ಇದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಯಾರ್ಯಾರು ಬಿಗ್ ಬಾಸ್ ಸೀಸನ್ 2 ನಲ್ಲಿ ಇರ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ಬಿಗ್ ಬಾಸ್ ಸೀಸನ್ 1 ನಲ್ಲಿ ಈಗಾಗಲೇ ಸ್ಪರ್ಧಿಸಿದ್ದಂತಹ ಒಬ್ಬ ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ. ಅವ್ರು ಯಾರು ಅಂತೀರಾ? ಅವರ ಡಾನ್ಸಿಂಗ್ ಝಲಕ್ ನೋಡ್ಕೊಂಡು ಬನ್ನಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಲಂಗ ಎತ್ಕಂಡ್ ಹಳ್ಕು ಬಳ್ಕು ಸೊಂಟ ಬೀಳ್ಕಂಡ್ ಕುಲ್ಕಿ ಕುಲ್ಕಿ ನಾಡಿತ್ತಾಳೆ ಏನ್ ಬಯ್ಯಾರ. ತೋಟಕ್ಕೊಂದು ಮಿಸ್ಸಿನ ಮಾನೆ, ಆಟಕ್ಕೊಂದು ಬೆಲ್ಲದ ಮಾನೆ, ಊಟಕ್ಕಿಟ್ಟೋ ಒಂದೇ ಮಾನೆ, ಊಟದ ರಾಮಣ್ಣ. ಒಂದ್ಸರಿ ಓಕೆ, ಎರಡನೇ ಸರಿ ಓಕೆ, ಇಲ್ಲ ಅಂದ್ರೆ ನಾವು ಎಲ್ಲರೂ ಮಾತಾಡ್ತೀವಿ. ಅಲ್ಲ, ಏನು ಏಜ್ ಓಲ್ಡ್ ಎನಫ್,
ಅವ್ರು ಹೆಂಗ್ ಬೇಕಾದ್ರೆ ಏನ್ ಬೇಕಾದ್ರೆ ಮಾತಾಡೋದು. ನಾನು ನಿನ್ನೆ ಹೇಳಿದಾಗ ನೀವು ಯಾರು ಅದನ್ನ ಗಮನ ತಗೊಳ್ಳಿಲ್ಲ. ಈಗ ಅವಳಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ, ಆದ್ರೆ ಅಧಿಕಾರ ಚಲಾಯಿಸೋದಕ್ಕೆ ಕೊಟ್ಟಿಲ್ಲ, ಅಧಿಕಾರವನ್ನ ಚೆನ್ನಾಗಿ ಮಾಡುವಂತ. ಆದ್ರೆ ಅವಳು ಅಧಿಕಾರ ಚಲಾಯಿಸೋದು ಅಂದ್ರೆ ನಾನು ನಿನ್ನೆವರೆಗೆ ಅವಳನ್ನ ನಾನು ಕ್ಷಮಿಸಿದ್ದೀನಿ. ಯಾಕೆಂದ್ರೆ ಫಸ್ಟ್ ಬಂದಿದ್ದಾಳೆ, ಅವಳಿಗೊಂದು ಜೋಶ್ ಇದೆ, ಅವಳಿಗೊಂದು ಏನೋ ಒಂದು ಮಾಡಬೇಕು, ಅದ್ರ ಬಗ್ಗೆ ನನಗೆ ಪ್ರೀತಿ ಇದೆ. ಆದ್ರೆ ಎಸ್, ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು ನಾನು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಹೌದು, ಬಿಗ್ ಬಾಸ್ ಸೀಸನ್ 1 ನಲ್ಲಿ ತಮ್ಮ ಹಾಟ್ ಅದ ಹಾಗೂ ಕ್ಯೂಟ್ ಮಾತುಗಳ ಮೂಲಕ ಮನೆ ಮಾತಾಗಿರುವಂತಹ ರಿಷಿಕಾ ಸಿಂಗ್ ನಮ್ಮ ಜೊತೆ ಇದ್ದಾರೆ. ರಿಷಿಕಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಸೊ ಬಿಗ್ ಬಾಸ್ ನೆನಪು ಹೇಗೆ ಮೆಲಕ್ ಹಾಕ್ತೀರಾ ಈಗ? ಬಿಗ್ ಬಾಸ್ ನೆನಪು ಯಾವಾಗಲೂ ಬರ್ತಾನೆ ಇರುತ್ತೆ. ಸೊ ಅದನ್ನು ಹುಟ್ಟಿಸ್ಕೊಳ್ಳೋದು ಮತ್ತೆ ಅಂತ ಏನಿಲ್ಲ. ಬಟ್ ಎನಿಥಿಂಗ್ ಟು ಡೂ ಅಬೌಟ್ ಬಿಗ್ ಬಾಸ್, ಐ ಥಿಂಕ್ ಇವತ್ತು ನನಗೆ ಒಂದು ರೆಕಗ್ನಿಷನ್ ಇದ್ದರೆ ಅಥವಾ ಪೀಪಲ್ ಲುಕ್ ಎಟ್ ಮೀ ಆ್ಯಂಡ್ ಸೇ ಸುನಾಮಿ ಅಂತ ಹೇಳಿದ್ರೆ ಬಿಕಾಸ್ ಐ ಓ ಇಟ್ ಆಲ್ ಟು ಬಿಗ್ ಬಾಸ್ ಅಂತ ಹೇಳ್ಬೋದು. ಸೀಸನ್ 1 ಅಂತೂ ತುಂಬ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಸೀಸನ್ 2 ಬಗ್ಗೆ ಅಂತೂ ಬಹಳ ದೊಡ್ಡ ನಿರೀಕ್ಷೆ ಇದೆ. ಯಾರು ಬರಬಹುದು ಈಗ ಅಂತ? ಯಾಕೆಂದರೆ ಸೀಸನ್ 1 ನೋಡಿದ್ರೆ ಎಲ್ಲ ರೀತಿ ಜನ ಇದ್ದರು, ಅಂದರೆ ಎಲ್ಲ ರಂಗಗಳಲ್ಲಿ ಕಾಂಟ್ರವರ್ಸೀಸ್, ಗ್ಲಾಮರ್, ಎವ್ರಿಥಿಂಗ್ ವಾಸ್ ದೇರ್. ಅದೇ ರೀತಿ ಸೀಸನ್ 2ನಲ್ಲೂ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಆ ನಿರೀಕ್ಷೆಗಳ ಬಗ್ಗೆ ಏನು ಹೇಳ್ತೀರಾ? ಐ ಥಿಂಕ್ ಎಲ್ಲದ್ರದ್ದು ಮಿಕ್ಸ್ಚರ್ ಇರುತ್ತೆ ಅಂತ ಅನ್ಕೋತೀನಿ ನಾನು. ಐ ಥಿಂಕ್ ಬಿಕಾಸ್ ಬಿಗ್ ಬಾಸ್ ಇಸ್ ಆಲ್ ಅಬೌಟ್ ದ್ಯಾಟ್. ಐ ಮೀನ್ ಒಂದು ಮನೆಯಲ್ಲಿ ನಡೆಯುವಂಥ ಕಥೆ. ಸೊ ಸಹಜವಾಗಿ ನಾವು ತೊಗೊಂಡ್ರು ನಮ್ಮೆಲ್ಲರ ಮನೇಲೂ ಒಂದೊಂದು ಕ್ಯಾರೆಕ್ಟರ್ಸ್ ಇದ್ದಿರುತ್ತೆ. ಅದು ಯಾವ ಥರ ಕ್ಯಾರೆಕ್ಟರ್ಸ್ ಅಂತ ಹೇಳೋಕ್ಕಲ್ಲ, ಬಟ್ ಒಂದೊಂದು ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಆಬ್ವಿಯಸ್ಲಿ ಇನ್ ಬಿಗ್ ಬಾಸ್ ಹೌಸ್ ಆಲ್ಸೋ ನೀವು ಒಂದೊಂದು ಥರ ಕ್ಯಾರೆಕ್ಟರ್ಸ್ ನೋಡಬೇಕು, ಬಿಕಾಸ್ ಯು ಕ್ಯಾನ್ ಹ್ಯಾವ್ ಆಲ್ ಆ್ಯಕ್ಟರ್ಸ್ ಆರ್ ಆ ಥರ. ಸೊ ಐ ಆಮ್ ಶ್ಯೂರ್ ಒಬ್ಬೊಬ್ಬರು ಒಂದೊಂದು ಥರ ಕ್ಯಾರೆಕ್ಟರ್ಸ್ ನಿಮಗೆ ಸಿಗ್ತಾರೆ ಈ ವರ್ಷನೂ. ಸೊ ಅವ್ರಿಗೇನು ಕಿವಿ ಮಾತು ಹೇಳ್ತೀರಾ ಹಾಗಾದರೆ ನೀವು? ಕಿವಿ ಮಾತು ಏನು ಹೇಳದೇ ಇದ್ರೇ ಒಳ್ಳೇದು ಅನ್ಸುತ್ತೆ. ಬಿಕಾಸ್ ನಾವು ಅನುಭವಿಸಿರೋದೆಲ್ಲ ಅವ್ರು ಅನುಭವಿಸ್ಬೇಕಲ್ಲ. ಸೊ ಬಟ್ ಒನ್ ಥಿಂಗ್ ಐಡ್ ಲೈಕ್ ಟು ಸೇ ಇಸ್ ಬಿ ಯೋರ್ ಸೆಲ್ಫ್. ದ್ಯಾಟ್ ವಿಲ್ ರಿಯಲಿ ಟೇಕ್ ಯು ಲಾಂಗ್ ವೇ. ನೀವು ಏನಾಗಿದ್ರೆ ಹೌ ಯು ಆರ್ ಹಂಗೇ ರೀ. ಡೋಂಟ್ ಟ್ರೈ ಟು ಪುಟ್, ಅಂದರೆ ನೀವು ಏನೋ ಒಂದು ಇದು ಮಾಡೋಕ್ಕೆ ಹೋಗಿ ಯು ಟ್ರೈ ಟು ಪೋರ್ಟ್ರೇ ಸಮಥಿಂಗ್ ಥರ ಹೋದರೆ ಜನ ನಿಮ್ಮನ್ನ ಐ ಮೀನ್ ದಿಲ್ ಜಡ್ಜ್ ಯು. ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಯು ಜಸ್ಟ್ ಆ್ಯಕ್ಟಿಂಗೋ ಅಥವಾ ಏನೋ ಅಂತ. ಬಿಕಾಸ್ 24/7 you're ಅಂಡರ್ ಸೂಪರ್ವಿಷನ್. ಸೊ ಬಿ ಯೋರ್ ಸೆಲ್ಫ್ ಅಷ್ಟೇ. ಅಲ್ಲ, ತುಂಬ ನಾವು ಹೇಗಿದ್ದೀವೋ ಹಾಗೆ ಇದ್ರೂ ಸಮಸ್ಯೆ ಅಂತ ಸಂಜನಾ ಹೇಳ್ತಾ ಇದ್ರು. ಹೌದಾ? ತುಂಬ ನಾವು ಹೇಗಿದ್ದೀವೋ ಹಾಗೆ ಇದ್ರೆ ತುಂಬ ಕಷ್ಟ ಆಗುತ್ತೆ ಅಂತ. ಐ ಥಿಂಕ್ ನಾನು ಹೇಗಿದ್ನೋ ಹಾಗೆ ಇದ್ದೆ. ಅಲ್ಲಿ ಇರಬೇಕಾದ್ರೆ ಜನಕ್ಕೆ ಸಮಸ್ಯೆ ಅನ್ನಿಸ್ತೇನೋ. ಬಟ್ ವೆನ್ ಐ ಕೇಮ್ ಔಟ್ ಐ ವಾಸ್ ರಿಯಲಿ ಅಪ್ರಿಷಿಯೇಟೆಡ್. ಅಂದರೆ ನನ್ನ ಸ್ಟ್ರೇಟ್ ಫಾರ್ವರ್ಡ್ ಬಿಹೇವಿಯರ್ಗೋಸ್ಕರ ಒಂದು ವೈಡ್ಲಿ ಜನ ನನ್ನ ಇವತ್ತು ರೆಕಗ್ನೈಸ್ ಮಾಡ್ತಾರೆ, ಇಷ್ಟಪಡ್ತಾರೆ. ಐ ಆಮ್ ನಾಟ್ ಕಂಫರ್ಟಬಲ್ ಅಂತ ನಾನು ಒಂದಷ್ಟು ಆ ಭಾವನೆಗಳಲ್ಲಿ ನಾನು ಹೊರಟೋಗಿದ್ದೆ. ಸೊ ಅದರಲ್ಲೆಲ್ಲ ಹೋಗಬಾರ್ದಿತ್ತು. ಆ್ಯಂಡ್ ನಮ್ಮ ಭಾವನೆಗಳನ್ನು ನಾವು ಎಷ್ಟು ಕಂಟ್ರೋಲ್ ಮಾಡ್ಕೊಂಡು ಬ್ಯಾಲೆನ್ಸ್ಡ್ ಆಗಿರ್ತೀವೋ ಆ ಬ್ಯಾಲೆನ್ಸ್ಡ್ ಪರ್ಸನ್ನೇ ಫೈನಲ್ಸಿಗೆ ರೀಚ್ ಆಗೋ ಯೋಗ್ಯತೆ ಇರುತ್ತೆ. ಆ್ಯಂಡ್ ಪ್ಲಸ್ ಡೋಂಟ್ ಗೆಟ್ ಇನ್ ಟು ಫೈಟ್ಸ್. ದಟ್ ಇಸ್ ದ ಮೇನ್ ಕೀ. ಬಿ ವೆರಿ ಆಪ್ಟಿಮಿಸ್ಟಿಕ್, ತುಂಬ ಪಾಸಿಟಿವ್. ಆ್ಯಂಡ್ ಏನೇ ಜಗಳ ಆಗ್ತಿದ್ರು ಕೂಲ್ ಆಗೋಗಿ ಅಂತ ಹೇಳ್ಕೊಂಡ್ಬಿಡ್ಬೇಕು. ಆ್ಯಂಡ್ ಆ ಕೂಲ್ ಆಗೋಗಿ ಹೇಳಿದ್ರು ನೀನು ಯಾರು ಕೂಲ್ ಆಗೋಗಿ ಹೇಳೋದಕ್ಕೆ ಅಂತ ಹೇಳೋ ಜನ ಕೂಡ ಬರ್ತಾರೆ. ಅದರಲ್ಲೂ ಅವ್ರಿಗೂ ಕೂಲ್ ಆಗಿರ್ರಿ, ಪರವಾಗಿಲ್ಲ, ಯಾಕೆ ಜಗಳ ಎಲ್ಲ, ಚೆನ್ನಾಗಿರೋಣ, ಸ್ವಲ್ಪ ದಿನ ಇದೀವಿ ಮನೆಯಲ್ಲಿ, ಚೆನ್ನಾಗಿರೋಣ ಅಂತ ಹೇಳೋರು. ವಿಜಯ್ ರಾಘು ಅವರು ಬಿಗ್ಗೆಸ್ಟ್ ಎಕ್ಸಾಂಪಲ್. ಹಿ ಆಲ್ವೇಸ್ ವಾಸ್ ಹಿ ಈಸ್ ದ ವಿನ್ನರ್ ಆಫ್ ಬಿಗ್ ಬಾಸ್. ವಾಟ್ ವಾಸ್ ಹಿಸ್ ಕೀ ಆಫ್ ಸಕ್ಸೆಸ್? ಅವರ ತಾಳ್ಮೆ, ಅವರ ಸಿಂಪ್ಲಿಸಿಟಿ. ಅವ್ರು ಒಂದಿನಾನು ಹೇಳ್ಕೊಂಡಿಲ್ಲ ನಾನು ಇಷ್ಟು ದೊಡ್ಡ ಪರಿವಾರದಿಂದ ನಾನು ಈ ಸಿನಿಮಾ ಹಿಟ್ ಕೊಟ್ಟಿದ್ದೀನಿ, ನಾನು ಆ ಸಿನಿಮಾ ಹಿಟ್ ಕೊಟ್ಟಿದ್ದೀನಿ. ಆ ಥರ ಮಾತಾಡ್ಕೊಡೋರೆಲ್ಲರೂ ನಾನು ಈ ಪರಿವಾರದಿಂದ ಬಂದಿದ್ದೀನಿ, ಆ ಪಿಕ್ಚರ್ ಮಾಡಿದ್ದೀನಿ ಅಂತ ಅವರೆಲ್ಲ ಹೇಳ್ಕೊಡೋರು ಅವ್ರ ಫೈನಲ್ಸಿಗೆ ರೀಚೇ ಆಗಿಲ್ಲ ಬಹುಶಃ. ಯಾರು ತುಂಬ ಸಿಂಪಲ್ ಆಗಿದ್ರು ಅವರೇ ಬಿಗ್ ಬಾಸ್ ಗೆದ್ರು. ಸೊ ಸಿಂಪ್ಲಿಸಿಟಿ ಇಸ್ ದ ಕೀ ಆಫ್ ಲಾಸ್ಟಿಂಗ್ ಇನ್ ದ ಹೌಸ್. ಆ್ಯಂಡ್ ತಾಳ್ಮೆ ಇರಬೇಕು ತುಂಬ ಗೆಲ್ಲೋದಕ್ಕೆ. ತುಂಬ ತಾಳ್ಮೆ ಇರಬೇಕು. ಎವ್ರಿ ಒನ್ ವಿಲ್ ಟೆಸ್ಟ್ ಯೋರ್ ಪೇಷನ್ಸ್, ದೇ ವಿಲ್ ಪ್ರೊವೋಕ್ ಯೋರ್ ಪೇಷನ್ಸ್. ನಿಮ್ಮನ್ನ ಕೋಪ ಬರಂಗೆ ಮಾಡ್ತಾರೆ, ಬಟ್ ನೀವೆಷ್ಟು ಒಳ್ಳೆಯವರಾಗಿದ್ದೀರಾ ಅಂತ ನಿಮಗೆ ಅದು ಒಂದು ಪರೀಕ್ಷೆ ಥರ ಆ ಮನೆ ಒಳಗೆ. ಓಕೆ ರಿಷಿಕಾ, ಏನು ಹೇಳ್ತೀರಾ? ಸಂಜನಾ ಇದ್ದಾರೆ, ಮಾತಾಡ್ಬೋದು ನೀವು ಡೈರೆಕ್ಟಾಗಿ. ಹಾಯ್ ಸಂಜನಾ. ಐ ಡೋಂಟ್ ಥಿಂಕ್ ಶೀಸ್ ಏಬಲ್. ಹಾಯ್ ಹೌ ಯು? ಅಯ್ಯೋ, ಅಷ್ಟು ಬೇಜಾರಾಗಿ ಹೇಳ್ತಿದ್ಯಾ ಹಾಯ್ ಅಂತ. ಹಾಯ್ ಸಂಜನಾ. ಹಾಯ್. ಅವ್ರಂದ್ರೆ ನನಗೆ ಸ್ವಲ್ಪ ಅವ್ರು ಸುನಾಮಿ, ನನಗಂದ್ರೆ ಸುನಾಮಿಯಿಂದ ಇವತ್ತು ಸ್ವಲ್ಪ ಭಯ. ಅದು ಏನ್ ಗೊತ್ತಾ, ಸಂಜನನ್ಗೆ ಪ್ರಾಕ್ಟೀಸ್ ಆಗೋಯ್ತು. ಸಂಜನಾ ಆಚೆಗೆ ಬರೋಕ್ಕೂ ನಾನು ಒಳಕ್ಕೆ ಹೋಗೋಕ್ಕೂ ಒಂದೇ ದಿವಸ. ಸಂಜನಾ ಈಚೆಗೆ ಬಂದ್ರು, ನಾನು ಒಳಗಡೆಗೆ ಹೋದೆ. ನಮ್ಮಿಬ್ರು ಮೀಟ್ ಎಲ್ಲ ಆದ್ವಿ ಅಂದ್ರೆ ಹೋಟ್ಲು ಮುಂದೆ ಆದ್ವಿ. ಅಮ್ಮ ನಾನು ಹೋಗ್ತಾ ಇದ್ದೀನಿ ಇವಾಗ ಅಂತ. ಅದಕ್ಕೆ ಸಂಜನಾ ಹೇಳಿದ್ದೇನು ಗೊತ್ತಾ,
ಹುಷಾರು ಗುರುಗಳೇ ಅಂತ. ಅಂದ್ರೆ ಅಲ್ಲಿಗೆ ಅವಳು ಗೊತ್ತಾಗೋಯ್ತು ಇದು ಹಿಂಗೆ ಅಂತ. ಹುಷಾರು ಗುರುಗಳೇ. ನಿಮ್ ಜೊತೆ ನಾನು ಓ ಮೈ ಗಾಡ್ ಎಸ್ ಸಂಜನಾ, ನಿಮ್ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಆಗಿದೆ ಅಂದ್ರೆ ಆ ಜ್ವರದಿಂದ ಆಚೆ ಬರೋದಿಕ್ಕೆ ಒಂದ್ 2-3 ತಿಂಗಳು ಬೇಕಾಗತ್ತೆ. ಅದ್ರೊಳಗೆ ಹೋದ್ರೆ ಬಿಗ್ ಬಾಸ್ ಅಂತ ಒಂದ್ ಜ್ವರ ಹಿಡಿದ್ ಬೀಳುತ್ತೆ. ಆಚೆ ಬಂದ್ರೆ ಇನ್ನ 2-2 ತಿಂಗಳು ಮನೇಲಿ ಕುತ್ಕೊಂಡು ಈ ಜ್ವರ ನೋಡ್ಬೇಕಲ್ಲಪ್ಪ. ಈ ಜ್ವರದಲ್ಲಿ ನನ್ ಬಗ್ಗೆ ಏನೇನ್ ಮಾತಾಡ್ತಾರೆ. ಓ ಅವಳು ಇದ್ಲಿಲ್ಲಿ, ಅವಳು ಈ ಸ್ಪೂನ್ ಅಲ್ಲಿಂದ ಎತ್ತರೆ, ಈ ಸ್ಪೂನ್ ಅಲ್ಲಿಗೆ ಇಡಲ್ಲ, ಆ ಸ್ಪೂನ್ ಇಲ್ಲಿಂದ ಎತ್ತರೆ, ಅವಳು ಇಲ್ಲಿಗೆ ಇಡಲ್ಲ, ಅವಳು ಟಾವೆಲ್ ಮೇಲೆ ನೇಲ್ ಪಾಲಿಶ್ ಬಿದ್ರು ಅವಳು ಫೇಸ್ ಒರೆಸ್ಕೊಳ್ತಾಳೆ. ಏನೇನೋ ವಿವಾದಗಳು. ಬಿಕಾಸ್ ನಾವಲ್ಲಿ ಇಲ್ಲ ಮನೆ ಒಳಗೆ ಅದನ್ನ ತಡೆಯೋದಿಕ್ಕೆ. ಸೊ ನಮ್ಮ ಮೇಲೆ ಇರೋ ಕೋಪ ಎಲ್ಲ ಅಲ್ಲಿ ತೆಗೆದ್ಬಿಟ್ಟು ಹೆಂಗ್ ಹೆಸರು ಕೆಡಿಸಿದ್ರಂದ್ರೆ ಎಷ್ಟು ಬೇಜಾರಾಯ್ತಂದ್ರೆ ಮನ್ಸಿಗೆ ನಿಜವಾಗ್ಲು. ಅವರೇ ಎದುರುಗಡೆ ಬಂದ್ಬಿಟ್ಟು ಇಮಿಡಿಯೇಟ್ಲಿ ಓ ಚಿನ್ನಿ ಪುಟಿ, ಓ ಮುದ್ದು ಕುಟಿ ಹೇಗಿದ್ಯಾ ಅಂತ ಹೇಳ್ತಾರೆ ಫೈನಲ್ಸ್ ಅಲ್ಲಿ. ಮೈ ಗಾಡ್, ಅಂದ್ರೆ ಮನುಷ್ಯತ್ವನೇ ಇಲ್ವಾ ಈ ಜಗತ್ತಲ್ಲಿ, ಮನುಷ್ಯತ್ವನೇ ಇಲ್ಲ ಅಂತ ನನಗೊಂದು ಅನುಭವ ಆಗೋಯ್ತಪ್ಪ. ದೇವ್ರೇ ದೇವ್ರೇ ದೇವ್ರೇ, ಐ ರಿಯಲಿ ವಾಸ್ ಇನ್ ಶಾಕ್. ಅಂದ್ರೆ ನನಗೆ ಬೆಸ್ಟ್ ಫ್ರೆಂಡ್ ಆಗೋರು, 5-6 ವರ್ಷದಿಂದ ಜೊತೆಗಿದ್ದವರು ಇಂಥವ್ರಂತ ನನಗೆ ಗೊತ್ತಾಗ್ಬಿಟ್ಟು ಇಂಡಸ್ಟ್ರಿಯಲ್ ಫ್ರೆಂಡ್ಸೇ ಬೇಡಪ್ಪ ಅಂತ ನಾನು ಡಿಸೈಡ್ ಆಗೋದೆ. ಎಸ್ ಸಂಜನಾ, ನಾನು ನಿಮ್ಮ ಜೊತೆ ಮತ್ತಷ್ಟು ಮಾತನಾಡ್ತೀನಿ. ಈಗ ದಾವಣಗೆರೆಯಿಂದ ಮಲ್ಲಿಕಾರ್ಜುನ್ ನಮಗೆ ಕಾಲ್ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಅವರೇ, ಬಿಗ್ ಬಾಸ್ ಸೀಸನ್ 2 ಸೀಸನ್ ನಲ್ಲಿ ಯಾರು ಇರ್ತಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ, ಅಥವಾ ಯಾರು ಇರಬೇಕು ಅಂತೀರಾ?